ತೂಕ ಹೆಚ್ಚಾಗಲು ಪ್ರಮುಖ ಕಾರಣ ಅಂದ್ರೆ ದೈಹಿಕ ಶ್ರಮ ಇಲ್ಲದೆ ಇರೋದು. ಕೆಲವರು ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂದೇ ಒಂದು ತೊಟ್ಟು ಬೆವರು ಸಹ ಇಳಿಸೋದಿಲ್ಲ. ದೈಹಿಕ ಶ್ರಮ ಇಲ್ಲ ಅಂದ್ರೆ ಬೆವರು ಹೊರಗೆ ಹೋಗದೆ ದೇಹದಲ್ಲಿ ಬೊಜ್ಜು, ಮಲಬದ್ಧತೆ, ಅಜೀರ್ಣ ಈ ರೀತಿಯ ಸಮಸ್ಯೆ ಉಂಟಾಗುತ್ತೆ. ಕೊಬ್ಬಿನ ಸಂಗ್ರಹಣೆ ದೇಹದಲ್ಲಿ ಉತ್ಪಾದನೆಯಾಗುತ್ತೆ. ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು ತಿನ್ನೋದು, ಬೆಳಿಗ್ಗೆ ತಡವಾಗಿ ಏಳುವುದು, ಹಾಗೆ ರಾತ್ರಿ ತಡವಾಗಿ ಮಲಗುವುದು, ಸರಿಯಾದ ದಿನಚರಿ ಇಲ್ಲದೆ ಇರುವುದರಿಂದ ಲಿವರ್ನ ಶಕ್ತಿ ಕಡಿಮೆ ಆಗುತ್ತೆ. ಇದರಿಂದ ಸ್ಥೂಲಕಾಯ ಉಂಟಾಗುತ್ತೆ. ಒಂದೇ ಸಲ ಬೊಜ್ಜು ಬರುವುದಿಲ್ಲ. ನಾವು ನಮ್ಮ ದಿನಚರಿಯಲ್ಲಿ ಮಾಡುವ ಅನೇಕ ತಪ್ಪುಗಳಿಂದ ದೇಹದಲ್ಲಿ ಬೊಜ್ಜು ಸಂಗ್ರಹವಾಗುತ್ತೆ. ಇದರಿಂದಾಗಿ BP, ಶುಗರು, ಮಲಬದ್ಧತೆ, ಹೃದಯ ಸಂಬಂಧಿತ ಕಾಯಿಲೆ, ಉಸಿರಾಟದ ತೊಂದರೆ, ನರಮಂಡಲದ ತೊಂದರೆ, ಕೊನೆಗೆ ಕ್ಯಾನ್ಸರ್ ಕೂಡ ಬೊಜ್ಜಿನ ಸಂಗ್ರಹದಿಂದ ಉಂಟಾಗುತ್ತೆ. ಬೊಜ್ಜು ಸಂಪೂರ್ಣವಾಗಿ ಕಡಿಮೆ ಆಗಬೇಕು ಅಂದರೆ ನಾವು ಮೊದಲನೇದಾಗಿ ಮಾಡೋದು ತಿನ್ನುವ ಆಹಾರದತ್ತ ಗಮನ ಹರಿಸಬೇಕು. ತಿನ್ನುವ ಆಹಾರದಲ್ಲಿ ಸೊಪ್ಪು, ತರಕಾರಿ, ಹಣ್ಣು, ಮೊಳಕೆ ಕಾಳು ಇವುಗಳನ್ನು ತಿನ್ನಬೇಕು. ಹಣ್ಣಿನ ಜ್ಯೂಸ್ಗೆ ಐಸ್ ಅಥವಾ ಸಕ್ಕರೆ ಈ ರೀತಿ ಹಾಕದೇ ಹಾಗೇನೆ ನಾವು ಗ್ರೈಂಡ್ ಮಾಡಿ ಡೈರೆಕ್ಟಾಗಿ ಕುಡಿಬೇಕು. ಅದನ್ನು ಫಿಲ್ಟರ್ ಕೂಡ ಮಾಡಬಾರ್ದು. ಈ ರೀತಿ ನೀವು 21 ದಿನ ಬರೀ ಹಣ್ಣು, ತರಕಾರಿ ತಿನ್ಕೊಂಡೇ ಇರೋದ್ರಿಂದ ತಿಂಗಳಲ್ಲಿ 10 kg ಕಡಿಮೆ ಮಾಡ್ಕೋಬಹುದು. ಅದು ನಿಮಗೆ ಕಷ್ಟ ಅಂದರೆ ನಿಮ್ಮ ಡೈಲಿ ರೊಟೀನನ್ನು ಚೇಂಜ್ ಮಾಡ್ಕೊಳ್ಳಿ. ದಿನಕ್ಕೆ 1 ಬಾರಿ ಮಾತ್ರ ಅನ್ನ ತಿನ್ನಿ. ಹಾಗೆ ಬೆಳಿಗ್ಗೆ ನೀವು 4 ಚಪಾತಿ ತಿಂತೀರಾ ಅಂದರೆ 4 ಚಪಾತಿ ಬದಲಾಗಿ 2 ಚಪಾತಿನ ತಿನ್ನಿ. ಪಲ್ಯನ ಜಾಸ್ತಿ ಹಾಕ್ಕೊಂಡು ತಿನ್ನಿ. ಹಾಗೆ ಪಲ್ಯಗಳಿಗೆ ಜಾಸ್ತಿ ಎಣ್ಣೆನ ಹಾಕಕ್ಕೆ ಹೋಗಬೇಡಿ. ಚಪಾತಿ, ದೋಸೆ ಏನು ಮಾಡಿದ್ರು ಅದಕ್ಕೆ ಎಣ್ಣೆ ಅಂಶನ ಹಾಕಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದು. ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥನ ತಿನ್ನೋದಕ್ಕೆ ಹೋಗಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ಟೀ, ಕಾಫಿ ಬದಲಾಗಿ ಫ್ರೂಟ್ ಜ್ಯೂಸ್ನ ಕುಡೀರಿ. ABC ಜ್ಯೂಸ್ನ ಮಾಡಿಕೊಂಡು ಕುಡಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅಂದರೆ ಆ್ಯಪಲ್, ಬೀಟ್ರೋಟ್, ಕ್ಯಾರೆಟ್ ಈ ಜ್ಯೂಸಿಗೆ ಸ್ವಲ್ಪ ಶುಂಠಿ ಹಾಗೆ ಪುದೀನ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಡೈರೆಕ್ಟಾಗಿ ಕುಡಿಬೇಕು. ಫಿಲ್ಟ್ರ್ ಮಾಡೋದಕ್ಕಿಂತ ಹಾಗೇ ಕುಡಿಯೋದು ತುಂಬಾ ಒಳ್ಳೆಯದು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ 5-6 ಎಸಳಷ್ಟು ಕರಿಬೇವು ಸೊಪ್ಪು ಹಾಗೆ 1 ಎಸಳಷ್ಟು ಬೆಳ್ಳುಳ್ಳಿನ ನೀಟಾಗಿ ಅಗ್ದು ಸ್ವಲ್ಪ ನೀರನ್ನು ಕುಡಿಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನಿಮ್ಮ ಕೊಬ್ಬಿನಂಶ ಕೂಡ ಕಡಿಮೆ ಆಗುತ್ತೆ. ಬೆಳಿಗ್ಗೆ ದಿನಾಲೂ ಅರ್ಧ ಗಂಟೆ ಎಕ್ಸಸೈಸ್ ಮಾಡೋದನ್ನು ಮರಿಬೇಡಿ. ಸಾಧ್ಯ ಆದರೆ ಅರ್ಧ ಗಂಟೆ ವಾಕಿಂಗ್ ಕೂಡ ಮಾಡಿ. ಡೈಲಿ ರುಟೀನಲ್ಲಿ ನೀವು ಈ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಬಂದರೆ ಕೆಲವು ತಿಂಗಳಲ್ಲಿ ನಿಮ್ಮ ವೆಯ್ಟ್ ಲಾಸ್ನ ನೀವು ಖಂಡಿತವಾಗ್ಲೂ ಕಾಣ್ತೀರಾ. ಈ ರೀತಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ತಿಂಗಳಿಗೆ ಏನಿಲ್ಲ ಅಂದ್ರೂ 3-4 kg ತೂಕನ ನೀವು ಖಂಡಿತವಾಗ್ಲೂ ಕಡಿಮೆ ಮಾಡ್ಕೋಬೋದು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.